ಜಿರಾಫೆ ಮತ್ತು ಆನೆಯ ಗೆಳೆತನ ಒಂದು ಪಂಚತಂತ್ರ ಕತೆ. ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡೊಂದರಲ್ಲಿ ಜಿರಾಫೆಯೊಂದು ಮತ್ತು ಆನೆಯೊಂದು ವಾಸಿಸುತ್ತಿದ್ದವು. ಜಿರಾಫೆಯ ಹೆಸರು ಜಂಗೀರ್. ಅದರ ಉದ್ದವಾದ ಕತ್ತಿನಿಂದಾಗಿ ಕಾಡಿನ ಎಲ್ಲ ಪ್ರಾಣಿಗಳಿಗಿಂತ ಎತ್ತರವಾಗಿತ್ತು. ಆನೆಯ ಹೆಸರು ಗಜೇಂದ್ರ. ಅದರ ಬೃಹತ್ ದೇಹ ಮತ್ತು ಬಲಿಷ್ಠತೆಯಿಂದಾಗಿ ಕಾಡಿನಲ್ಲಿ ಗೌರವಕ್ಕೆ ಪಾತ್ರವಾಗಿತ್ತು. ಆದರೆ ಈ ಇಬ್ಬರೂ ಒಬ್ಬರಿಗೊಬ್ಬರು ಮಾತನಾಡಿದವರೇ ಇರಲಿಲ್ಲ. ಜಂಗೀರ್ಗೆ ಗಜೇಂದ್ರನ ಬೃಹತ್ ದೇಹ ಕಂಡರೆ ಭಯವಾಗುತ್ತಿತ್ತು ಮತ್ತು ಗಜೇಂದ್ರನಿಗೆ ಜಂಗೀರ್ನ ಎತ್ತರವಾದ ಕತ್ತು ವಿಚಿತ್ರವೆನಿಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಭಾರೀ ಮಳೆ ಸುರಿಯಿತು. ನದಿಯ ನೀರು ಉಕ್ಕಿ ಕಾಡಿನ ಬಹುತೇಕ ಭಾಗವನ್ನು ಮುಳುಗಿಸಿತು. ಜಂಗೀರ್ ತನ್ನ ಉದ್ದವಾದ ಕಾಲುಗಳಿಂದಾಗಿ ಎತ್ತರದ ಸ್ಥಳವನ್ನು ತಲುಪಿ ಸುರಕ್ಷಿತವಾಗಿತ್ತು. ಆದರೆ ಗಜೇಂದ್ರ ತನ್ನ ಭಾರವಾದ ದೇಹದಿಂದಾಗಿ ಜಾರಿಕೊಂಡು ಆಳವಾದ ಕೊಳವೊಂದರಲ್ಲಿ ಸಿಲುಕಿಕೊಂಡಿತು. ಗಜೇಂದ್ರ ಜೋರಾಗಿ ಕೂಗಿತು, ಯಾರಾದರೂ ಸಹಾಯ ಮಾಡಿ, ನಾನು ಇಲ್ಲಿ ಸಿಲುಕಿಕೊಂಡಿದ್ದೇನೆ. ಜಂಗೀರ್ ಈ ಕೂಗನ್ನು ಕೇಳಿತು. ಆದರೆ ಗಜೇಂದ್ರನ ಬಗ್ಗೆ ಅದಕ್ಕೆ ಭಯವಿತ್ತು. ನಾನು ಹೋದರೆ ಅವನು ನನ್ನನ್ನು ಕಾಲಿನಡಿಯಲ್ಲಿ ತುಳಿಯಬಹುದು ಎಂದು ಜಂಗೀರ್ ಯೋಚಿಸಿತು. ಆದರೆ ಗಜೇಂದ್ರನ ದಯನೀಯ ಕೂಗು ಕೇಳಿ ಜಂಗೀರ್ಗೆ ಕರುಣೆ ತೋರಿತು. ಭಯವನ್ನು ಬಿಟ್ಟು ಸಹಾಯ ಮಾಡಬೇಕು ಎಂದು ತನ್ನ ಮನಸ್ಸಿಗೆ ತಾನೇ ಹೇಳಿಕೊಂಡು ಜಂಗೀರ್ ಕೊಳದ ಕಡೆಗೆ ಓಡಿತು. ಕೊಳದ ಬಳಿ ತಲುಪಿದ ಜಂಗೀರ್ ಗಜೇಂದ್ರನ ದಯನೀಯ ಸ್ಥಿತಿಯನ್ನು ಕಂಡಿತು. ಗಜೇಂದ್ರ ಕೊಳದ ಒಳಗೆ ಜಾರಿಕೊಂಡು ಕೆಸರಿನಲ್ಲಿ ಸಿಲುಕಿಕೊಂಡಿತ್ತು. ಜಂಗೀರ್ ತನ್ನ ಉದ್ದವಾದ ಕತ್ತನ್ನು ಗಜೇಂದ್ರನ ಕಡೆಗೆ ಚಾಚಿತು. ಗಜೇಂದ್ರ, ನನ್ನ ಕತ್ತನ್ನು ಹಿಡಿಯಿರಿ, ನಾನು ನಿನ್ನನ್ನು ಎಳೆಯುತ್ತೇನೆ ಎಂದು ಕೂಗಿತು. ಗಜೇಂದ್ರ ಆಶ್ಚರ್ಯಗೊಂಡರೂ ಜಂಗೀರ್ನ ಕತ್ತನ್ನು ತನ್ನ ಸೊಂಡಿಲಿನಿಂದ ಹಿಡಿದು ನಿಧಾನವಾಗಿ ಕೊಳದಿಂದ ಹೊರಬಂದಿತು. ಗಜೇಂದ್ರ ತನ್ನ ಪ್ರಾಣ ಉಳಿಸಿದ ಜಂಗೀರ್ಗೆ ಕೃತಜ್ಞತೆಯಿಂದ, ನೀನು ನನ್ನ ಜೀವ ಉಳಿಸಿದೆ ಜಂಗೀರ್. ನಾನು ನಿನ್ನ ಬಗ್ಗೆ ತಪ್ಪಾಗಿ ಭಾವಿಸಿದ್ದೆ. ಇಂದಿನಿಂದ ನಾವು ಗೆಳೆಯರಾಗಿರೋಣ ಎಂದಿತು. ಜಂಗೀರ್ಗೂ ಗಜೇಂದ್ರನ ಈ ಮಾತು ಸಂತೋಷ ತಂದಿತು. ಆ ದಿನದಿಂದ ಜಂಗೀರ್ ಮತ್ತು ಗಜೇಂದ್ರ ಆತ್ಮೀಯ ಗೆಳೆಯರಾದರು. ಕಾಲ ಕಳೆದಂತೆ ಜಂಗೀರ್ ಮತ್ತು ಗಜೇಂದ್ರ ಒಟ್ಟಿಗೆ ಕಾಡಿನಲ್ಲಿ ಸಂಚರಿಸುತ್ತಿದ್ದರು. ಜಂಗೀರ್ನ ಎತ್ತರದ ಕತ್ತು ಕಾಡಿನ ದೂರದ ಸ್ಥಳಗಳನ್ನು ಕಾಣಲು ಸಹಾಯ ಮಾಡುತ್ತಿತ್ತು ಮತ್ತು ಗಜೇಂದ್ರನ ಬಲಿಷ್ಠ ದೇಹ ದಾರಿಯಲ್ಲಿನ ತೊಡಕುಗಳನ್ನು ತೆರವುಗೊಳಿಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಕಾಡ್ಗಿಚ್ಚು ಉಂಟಾಯಿತು. ಕಾಡಿನ ಪ್ರಾಣಿಗಳೆಲ್ಲ ಓಡಾಡುತ್ತಾ ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಿದ್ದವು. ಜಂಗೀರ್ ತನ್ನ ಎತ್ತರದ ಕತ್ತಿನಿಂದ ದೂರದಲ್ಲಿ ಒಂದು ಸುರಕ್ಷಿತ ಗುಡ್ಡವನ್ನು ಕಂಡಿತು. ಗಜೇಂದ್ರ ಎಲ್ಲ ಪ್ರಾಣಿಗಳನ್ನು ಆ ಗುಡ್ಡದ ಕಡೆಗೆ ಕರೆದೊಯ್ಯೋಣ ಎಂದಿತು. ಗಜೇಂದ್ರ ತನ್ನ ಬಲಿಷ್ಠ ದೇಹದಿಂದ ಸಣ್ಣ ಪ್ರಾಣಿಗಳನ್ನು ತನ್ನ ಬೆನ್ನಿನ ಮೇಲೆ ಕರೆದೊಯ್ದಿತು. ಜಂಗೀರ್ ತನ್ನ ಎತ್ತರದಿಂದ ಎಲ್ಲರಿಗೂ ದಾರಿ ತೋರಿಸಿತು. ಒಟ್ಟಿಗೆ ಕೆಲಸ ಮಾಡಿ ಅವು ಕಾಡಿನ ಎಲ್ಲ ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದವು. ಕಾಡಿನ ಪ್ರಾಣಿಗಳೆಲ್ಲ ಜಂಗೀರ್ ಮತ್ತು ಗಜೇಂದ್ರನ ಗೆಳೆತನವನ್ನು ಕೊಂಡಾಡಿದವು. ಆದರೆ ಒಂದು ದಿನ ಕಾಡಿನಲ್ಲಿ ಒಂದು ಸಿಂಹ, ರಾಜಸಿಂಹ, ಜಂಗೀರ್ ಮತ್ತು ಗಜೇಂದ್ರನ ಗೆಳೆತನವನ್ನು ಕಂಡು ಅಸೂಯೆಪಟ್ಟಿತು. ಈ ಇಬ್ಬರ ಗೆಳೆತನವನ್ನು ಒಡೆಯಬೇಕು ಎಂದು ರಾಜಸಿಂಹ ಯೋಚಿಸಿತು. ಅದು ಜಂಗೀರ್ ಬಳಿಗೆ ಹೋಗಿ, ಗಜೇಂದ್ರ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದೆ. ಅವನಿಗೆ ನಿನ್ನ ಎತ್ತರದ ಕತ್ತು ಒಡ್ಡಿಕೊಂಗಿಲ್ಲ ಎಂದಿತು. ಜಂಗೀರ್ ಗಾಬರಿಯಾಯಿತು. ಆದರೆ ಗಜೇಂದ್ರನ ಮೇಲಿನ ನಂಬಿಕೆಯಿಂದ ನಾನು ಗಜೇಂದ್ರನನ್ನೇ ಕೇಳುತ್ತೇನೆ ಎಂದಿತು. ಜಂಗೀರ್ ಗಜೇಂದ್ರನ ಬಳಿಗೆ ಹೋಗಿ ರಾಜಸಿಂಹನ ಮಾತನ್ನು ಹೇಳಿತು. ಗಜೇಂದ್ರ ಕೋಪಗೊಂಡಿತು. ರಾಜಸಿಂಹ ನಮ್ಮ ಗೆಳೆತನವನ್ನು ಒಡೆಯಲು ಯತ್ನಿಸುತ್ತಿದೆ. ನಾವು ಒಗ್ಗಟ್ಟಿನಿಂದ ಇರಬೇಕು ಎಂದಿತು. ಇಬ್ಬರೂ ಒಟ್ಟಿಗೆ ರಾಜಸಿಂಹನ ಬಳಿಗೆ ಹೋಗಿ, ನಿನ್ನ ಕುತಂತ್ರ ನಮಗೆ ಗೊತ್ತು. ನಮ್ಮ ಗೆಳೆತನ ಎಂದಿಗೂ ಒಡೆಯಲಾರದು ಎಂದು ಎಚ್ಚರಿಕೆ ನೀಡಿದವು. ರಾಜಸಿಂಹ ತನ್ನ ತಪ್ಪನ್ನು ಅರಿತು ಕಾಡಿನಿಂದ ಓಡಿಹೋಯಿತು. ನೀತಿ: ನಿಜವಾದ ಗೆಳೆತನವು ಭಯ, ಅಸೂಯೆ ಅಥವಾ ಕುತಂತ್ರದಿಂದ ಒಡೆಯಲಾಗದು. ಒಗ್ಗಟ್ಟಿನಿಂದ ಎಲ್ಲ ಸವಾಲುಗಳನ್ನು ಎದುರಿಸಬಹುದು.